ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ತೆ. ನಾನು ಗುಂಡ್ಲುಪೇಟೆ ಮೈದೀನ್ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ಅರ್ಶಿನ ಹಾಕಿಲ್ಲ ಮಿಷಿನು. ನಾನು ಈಗ ಒಂದು 25 ಮಿಷಿನ್ ಕೊಟ್ಬಿಟ್ಟೆ ಆಲ್ರೆಡಿ. ಎಲ್ಲ ಸಕ್ಸಸ್ಸೇ, ದೇವ್ರ ದಯೆಯಿಂದ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ರೈತರಿಗೋಸ್ಕರ ನಾವು ಕಷ್ಟಪಟ್ಟು ನಿಂತು ಮಾಡಿದೋ ಸಕ್ಸಸ್ ಆಯಿತು. ಮೊದಲು ಇದು ಆಳುಗಳು ತೆಗಿತಿದ್ರು, ಆಳುಗಳು ತೆಗಿಯೋಕ್ಕೆ ಆಳುಗಳ ಸಮಸ್ಯೆ ಅಂತ ಹೇಳಿದ್ರು. ರೈತರು ಬಂದು ಹೇಳ್ತಾಯಿದ್ರು. ಹೋದ ವರ್ಷ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೋ. ಈ ವರ್ಷ ಡೀಪಾಗಿ ಮಾಡಿದ್ದೀವಿ. ಮುಂದಿನ ವರ್ಷ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ತೀವಿ. ಈಗ ಪರವಾಗಿಲ್ಲ, ಮಿಷಿನು ಫೈನಾಗಿ ಬರ್ತಾಯಿದೆ. ಒಟ್ನಲ್ಲಿ ಏನಪ್ಪ ಅಂದರೆ ನಿಮ್ಗೆ ಏನಾದ್ರು ಅರಿಶಿನ ಹೊಡೆದೋಗ್ಬಿಡ್ತು, ಅರಿಶಿನ ಡ್ಯಾಮೇಜ್ ಆಯಿತು ಅಂತ ಮಿಷಿನ್ ಏನೋ ಹೇಳ್ಕೊಂಬಂದರೆ ನಿಮಗೆ ಮಿಷಿನೇ ಪೀಸ್ ಟು ಪೀಸ್ ನಾನು ಬೇರೆ ಕೊಡ್ತೀನಿ. ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಸರಿ, ಅದ್ರ ಬಗ್ಗೆ ಏನೂ ಇಲ್ಲ. ಹೆಂಗಣ್ಣ ಮಿಷಿನ್ ಬಗ್ಗೆ ಹೇಳೋಣ ಸ್ವಲ್ಪ. ಸರಿ, ಮಿಷಿನು ಮೈದಿನು ಕೊಟ್ಟಿರೋದು ಮಿಷಿನು ಹಾಂ, ಚೆನ್ನಾಗಿ ಕೆಲಸ ಮಾಡಿದೆ. ನಮ್ಮ ರೈತರು ಉಪಯೋಗಿಸ್ಬೋದು. ಇದು ಡ್ಯಾಮೇಜ್ ಆಯ್ತಾ? ಗಾಡಿ ಲೋಡ್ ತಗತ್ತಾ? ಗಾಡಿ ಲೋಡ್ ಗಿಡ ಏನು ತಗೊಂಬಲ್ಲ, ಹಾಂ, ಪರವಾಗಿಲ್ಲ, ಚೆನ್ನಾಗಿ ಫಿನಿಶಿಂಗ್ ಆಯ್ತಾ. ನೀವೆಲ್ಲ ಪ್ರತಿಯೊಬ್ಬರು ಉಪಯೋಗಿಸ್ಬೋದು. ಸ್ವಲ್ಪ ತ್ಯಾಮ ಇದ್ರೆ ನೋಡ್ಕೊಂಡ್ಬಿಟ್ಟಿರಿ. ತ್ಯಾಮ ಇದ್ರೆ ಜಾಸ್ತಿ ಲೋಡ್ ತಗತ್ತೆ. ತ್ಯಾಮ ಸ್ವಲ್ಪ ಒಣಗಿದ ಮೇಲೆ ತೆಗೀರಿ ಅರಿಶಿನ. ಏನಪ್ಪ, ಸ್ವಲ್ಪ ಅರಿಶಿನ ಎಲ್ಲ ಇದ್ರ ಒಣಗಿದ ಮೇಲೆ ಎಲೆ ತೆಗೆದುಬಿಟ್ಟು ಬಿಡ್ಬಿಡಿ ಒಣಗಕ್ಕೆ. ಸೊ ಆಮೇಲೆ ನೀವು ತೆಗೀರಿ. ಆಮೇಲೆ ಫೈನ ಹೂ ಕಣಕ್ಕೆ ಬರುತ್ತೆ, ಎಲ್ಲ ಹೂ ಕಣಕ್ಕೆ ಹಂಗೆ ಎಳೆಬೋದು. ಈಗ ಏನಾಗುತ್ತೆ ಅಂದ್ರೆ ಆ ತ್ಯಾಮ ಇದ್ರೆ ಏನಾಗುತ್ತೆ ಹೇಳಿ, ಲೋಡ್ ತಗತ್ತೆ. ಚಿಕ್ಕ ಗಡಿ ಆಗಲಿ ದೊಡ್ಡ ಗಡಿ ಆಗಲಿ ಮಣ್ಣು ಬೀಳಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಒಣಗಬೇಕು. ಎಲೆ ತೆಗೆದುಬಿಟ್ಟು ಸ್ವಲ್ಪ ಒಣಗಿಸ್ಬಿಡಿ ಜಮೀನು. ಚೆನ್ನಾಗಿ ಒಣಗಿದ ಮೇಲೆ ಆಮೇಲೆ ಇದಕ್ಕೆ ನೀವು ಆರಾಮಾಗಿ ತೆಗೀರಿ. ಸಕ್ಸಸ್ ಆಗುತ್ತೆ. ರೈತರೇ ಯಾರು ನಿಮಗೆ ನೋಡಿ ಇಷ್ಟೊಂದು ಗ್ಯಾರಂಟಿ ಅಂತೂ ನಿಮಗೆ ನಾನು ಯಾಕೆ ಕೊಡ್ತೀನಿ ಅಂದರೆ, ನೋಡಿ, ಇನ್ನೂ ಮುಂದಕ್ಕೆ 5ನೇಗಳಾಗಲಿ ಕಲ್ಟಿವೇಟರ್ ಆಗಲಿ ಡಿಸ್ಕ್ ಆಗಲಿ ಎಲ್ಲ ನಿಮ್ಗೆ 5 ವರ್ಷ ಕೊಡ್ತೀನಿ. ಇನ್ನೂ ಸ್ವಲ್ಪ ಅಪ್ಡೇಟ್ಗಳು ಮಾಡ್ತಾಯಿದ್ದೀನಿ. 10 ವರ್ಷ ಗ್ಯಾರಂಟಿ ಕೊಡೋಂಗೆ ಮಾಡ್ತಾಯಿದ್ದೀನಿ. ಇನ್ನೂ ಇಲ್ಲ, ಅದು ಮಾಡ್ತಾಯಿದ್ದೀನಿ. 10 ವರ್ಷ ಗ್ಯಾರಂಟಿ ಇರ್ಬೇಕು. ಯಾವುದೇ ತಗೊಂಡ್ರು ಒಂದು ಬಿಲ್ ಸಮೇತ. ಈಗ ನೀವು ಗ್ಯಾರಂಟಿ ಬಿಲ್ ನಿಮ್ಗೆ ಕೊಟ್ಟಿಲ್ಲ ಇದು. ನೀವು ಅಂಗಡಿಗೆ ಬನ್ನಿ, ಗ್ಯಾರಂಟಿ ಬಿಲ್ ಎಲ್ಲ ಕೊಡ್ತೀನಿ. ಇದಕ್ಕೆ ಬೆಲ್ಟು ಸ್ವಲ್ಪ ನೋಡ್ಕೊಳ್ಳಿ, ಗೇರ್ ಬಾಕ್ಸ್ ಸ್ವಲ್ಪ ಆಯಿಲ್ ನೋಡ್ಕೊಳ್ಳಿ. ಇನ್ನು ಏನೇ ಆದ್ರೂ ಆರಂಭದಲ್ಲಿ ಸರಿಯಾಗಿ ಬರಲಿಲ್ಲ ಅಂದರೆ, ಫಿನಿಶಿಂಗ್ ಬರಲಿಲ್ಲ ಅಂದರೆ ಬೇರೆ ಮಾತೇ ಇಲ್ಲ. ಸರಿ, ಪೀಸ್ ಟು ಪೀಸ್ ಮಿಷಿನೇ ಬೇರೆ ನಿಮಗೆ. ಸರಿನಾ? ಮಿಷಿನ್ ಪರವಾಗಿಲ್ಲ, ಒಪ್ಕಾಯ್ತಪ್ಪ? ಹೆಂಗಪ್ಪ ತಮ್ಮ, ಒಪ್ಕಾಯ್ತಾ? ಪರವಾಗಿಲ್ಲ, ನೋಡ್ದ ಸಂತೋಷ ತಾನೆ? ಏನೇ ಇದ್ರೆ ಟೆನ್ಷನ್ ತಗೋಬೇಡ. ನಾನು ಗುಂಡ್ಲುಪೇಟೆನೇ ಇರ್ತೀನಿ. ಆಗ್ಲಿಲ್ಲ ಅಂದ್ರೆ ಬೇರೆ ಚೇಂಜ್ ಮಾಡ್ಕೊಡ್ತೀನಿ. ಸರಿನಾ? ಸರಿನಾ?